ಇವತ್ತು ನಾವು ಹೊಟ್ಯಾಳಲ್ಲಿ ಇದು ಭವ್ಯವಾದ ಒಂದು ಮಂದಿರ, ಶಿವನ ಮಂದಿರಗೆ ಇವತ್ತು ಬಂದಿದ್ದೇವೆ. ರೋಟರಿ ಕ್ಲಬ್ ಬಂದಿದ್ದಾರೆ, ಎಲ್ಲ ಫುಡ್ ಮೆಂಬರ್ ಜೊತೆ ನಾವು ಇವತ್ತು ಬಂದಿದ್ದೇವೆ. Many of the members are there. So how do you feel sir after seeing this? ಸರ್, ಇದು ಬಹಳ ಅದ್ಭುತವಾದಂಥ ಒಂದು ದೇವಸ್ಥಾನ ಇದೆ, ಶಿವಲಿಂಗ ಇದೆ. ಪ್ರತಿಯೊಬ್ಬರು ತಪ್ಪದೇ ನೋಡಬೇಕು ಒಂದ್ಸಲ ಬಂದು. ನಮ್ಮ ಬೀದರ್ ಜಿಲ್ಲೆಯ ಹಿಂದೂ ಬಾಂಧವರಲ್ಲಿ ಕಳಕಳಿಯ ವಿನಂತಿ, ಇಂಥ ಒಂದು ಅದ್ಭುತವಾದಂಥ ದರ್ಶನ, ಅದ್ಭುತವಾದಂಥ ಲಿಂಗ ನಾವು ಬಹುಶಃ ಹೆಚ್ಚು ಕಡಿಮೆ ನಮ್ಮ ಸುತ್ತಮುತ್ತ 200 ಕಿಲೋಮೀಟರ್ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಇನ್ನೂ ಬಹಳ ಬೆಳವಣಿಗೆ ಆಗೋದಿದೆ. ಆದರೂ ಈಗ ಇದ್ದಿದ್ದಲ್ಲಿ ಭಾಳ ಐತಿಹಾಸಿಕವಾದಂಥ ಚಾಳುಕ್ಯರ ಕಾಲದಲ್ಲಿ ಮಾಡಿರುವಂತಹ ಒಂದು ಅದ್ಭುತ ಒಂದು ಮಂದಿರ, ದೇವಸ್ಥಾನ ಇದೆ. ಇದು ದಯಮಾಡಿ ನಮ್ಮದು ರೋಟರಿ ಕ್ಲಬ್ ಕಡೆಯಿಂದ ನಿಮಗೆಲ್ಲ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಒಂದ್ಸಲ ಸಮಯ ತೆಗೆದು ಒಂದು 4 ಗಂಟೆ 5 ಗಂಟೆನಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ನಿಮ್ಮದು ಒಂದು ಯಾವುದಾದ್ರು ಒಂದು ಸಂಡೇ ನೀವೆಲ್ಲ ಫ್ಯಾಮಿಲಿ ಜೊತೆ ಬಂದು ಹೋಗಬೇಕು ಅಂತ ನಮ್ಮ ಕಳ್ಕಳಿ ಇದೆ. ಥ್ಯಾಂಕ್ ಯು ಸರ್, ಪ್ರೆಸಿಡೆಂಟ್ ಸರ್. ಸೊ ವಿ ಕ್ಯಾನ್ ಚೆನ್ನಾಗಿದೆ. ಚಾಲುಕ್ಯ ಕಾಲದಲ್ಲಿ ಕಟ್ಟಿಸಿರುವಂಥ ಒಂದು ಇದು ಪರಮೇಶ್ವರ್ ದೇವಸ್ಥಾನ ತುಂಬ ಏನು ಇಲ್ಲಿ ಬಂದು ನೋಡಿದರೆ ಗೊತ್ತಾಗುತ್ತೆ ಅದರ ವೈಭವ ಏನು ಅನ್ನೋದು. ಹಿಂದಿನ ಕಾಲದಲ್ಲಿ ಎಷ್ಟು ಪರಿಶ್ರಮದಿಂದ ಈ ಒಂದು ಗುಡಿ ಕಟ್ಟಿದ್ದಾರೆ, ಅದರ ಬಗ್ಗೆ ತಾವೆಲ್ಲ ಇಲ್ಲಿ ಬಂದು ನೋಡಿದರೆ ಅದರ ಒಂದು ಅನುಭವ, ಒಂದು ಸಂತೋಷ ನೀವು ಫೀಲ್ ಮಾಡ್ಬೋದು. ಎಲ್ಲರೂ ಹೇಳೋದೇನು, ಎಲ್ಲರೂ ಒಂದು ಸಾರಿ ಬಂದು ಇಲ್ಲಿ ವಿಸಿಟ್ ಮಾಡಿ ಇದನ್ನು ಈ ಒಂದು ಪುರಾತನ ಕಾಲದ ದೇವಸ್ಥಾನ ಏನಂದ್ರೆ ಅದು ಒಂದು ವೈಭವವನ್ನು ನೋಡಿ ಸಂತೋಷ ಪಡಿ. ಈಗ ನನಗಂತೂ ಇಲ್ಲಿ ಬಂದಮೇಲೆ ಬಹಳಷ್ಟು ಸಂತೋಷ ಅನ್ನಿಸ್ತಾ ಇದೆ. ಈ ಸಂತೋಷ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ರೋಟರಿ ಕ್ಲಬ್ ಬೀದರ್ ಫೋರ್ಟಿನ ಪ್ರೆಸಿಡೆಂಟು ಉಲ್ಲಾಸ್ ಕಟ್ಟಿಮನಿಯವರು, ಸೆಕ್ರೆಟರಿ ಆನಂದ್ ಸಬ್ಬ ಅವರು ನಮಗೆ ಇಲ್ಲಿ ತಂದು ಒಂದು ಲೋಕಲ್ಲು ಸ್ಮಾಲ್ ಪಿಕ್ನಿಕ್ ಆ್ಯಸ್ ಎ ಫ್ರೆಂಡ್ಸ್ ಅಂತ ಹೇಳಿ ಮಾಡಿದ್ದಕ್ಕಾಗಿ ಅವರಿಗೆ ನಾವು ಕೃತಜ್ಞತೆ, ನಮ್ಮ ಆ್ಯಸ್ ಎ ಮೆಂಬರ್, ನಮ್ಮ ಕ್ಲಬ್ ವತಿಯಿಂದ ಎಲ್ಲ ಟೀಮ್ ಮೆಂಬರ್ ಪ್ರಕಾರ ಅವರಿಗೆ ನಮ್ಮ ಕಡೆಯಿಂದ ಒಂದ್ಸಲಿಗೆ ನಾವೇನಪ್ಪ ಅಂದ್ರೆ ಅವರಿಗೆ ಧನ್ಯವಾದಗಳು. ಇಲ್ಲಿ ಜನರಿಗೆ ನಮ್ಮ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಬರುವುದಕ್ಕೆ ಒಂದು ಮಾರ್ಗದರ್ಶಿನಿ ಮುಂದೆ ಆಗುತ್ತೆ, ಇದು ಒಳ್ಳೆಯ ಟೆಂಪಲ್ ಆಗುತ್ತೆ ಅಂತ ಆಸೆ ಮಾಡಿ ನಮ್ಮ ಇಲ್ಲಿ ಎಲ್ಲರಿಗೂ ಗ್ಯಾದರಿಂಗ್ ಮಾಡಿರ್ತಕ್ಕಂಥ ನಮ್ಮ ಪ್ರೆಸಿಡೆಂಟ್ ಸೆಕ್ರೆಟರಿ ಅವರಿಗೆ ಧನ್ಯವಾದ ಹೇಳುತ್ತಾ ನನ್ನ ಎರಡು ನುಡಿಗಳು ಧನ್ಯವಾದಗಳು. ಇದು ಮಹಾರಾಷ್ಟ್ರದಲ್ಲಿ ಹೊಟ್ಟಾಳ ಅಂತ ಗ್ರಾಮದಲ್ಲಿ ಪರಮೇಶ್ವರ ಟೆಂಪಲ್ ಪುರಾತನ, ಅದಕ್ಕೆ ಈಗ ಸ್ವಲ್ಪ ಹಾಳಾಗಿದ್ದನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಈಗ ಪುನರುತ್ಥಾನ ಮಾಡ್ತಾ ಇದ್ದಾರೆ. ಭಾಳಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಈ ಟೆಂಪಲ್ಗೆ ವಿತ್ ಫ್ಯಾಮಿಲಿ ಒಂದ್ಸರಿ ಆದರೂ ಭೇಟಿ ಕೊಟ್ಟು ಪುನೀತರಾಗಬೇಕಂತ ಹೇಳಿ ನಾನು ವಿನಂತಿ ಮಾಡಿ. ಥ್ಯಾಂಕ್ ಯು ಸರ್. ಟ್ರೈಂಗ್ ಟು ಕವರ್ ಎಲ್ಲರೂ ಈ ಭಾಗದಾಗ, ನಮ್ಮ ಭಾಗದಾಗ ಇಷ್ಟು ಒಳ್ಳೆ ಟೆಂಪಲ್ ನಾವು ಇಷ್ಟು ದಿವಸ ಮಾಹಿತಿ ಇದ್ದಿಲ್ಲ. ಈಗ ಗುರ್ತಾಗಿದೆ, ಈಗ ಪುನಶ್ಚೇತನ ಗುರ್ತಾ ಇದೆ ಟೆಂಪಲ್. ಇನ್ನೂ ಆದಷ್ಟು ಜನ ಬಂದು ಇದಕ್ಕೆ ಬೆಳೆಸ್ಬೇಕಂತೇಳಿ ನಮ್ಮದು ಎಲ್ಲರಿಗೂ ಕಳಕಳಿ ಮನವಿ ಇದೆ. ಥ್ಯಾಂಕ್ ಯು. ನೀವು ನಡೀತಾ ಇದೆ, ಭಾಳಷ್ಟು ಕೆಲಸ ನಡೀತಾ ಇದೆ, ನಿರಂತರ ಕೆಲಸ ನಡೀತಾ ಇದೆ ನೋಡ್ಬೋದು ಸರ್. ಇದು ಪಕ್ಕಕ್ಕೆ ಯಾವುದು ಪಾರ್ವತಿ ಪತಿ ಶಿವ ಹರ 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 ಹರ. So as we have already seen
पार्वती पते शिव हर